ನಮಸ್ಕಾರ. ಈ ವಿಶೇಷ ವಿವರಣೆಗೆ ಸ್ವಾಗತ. ಇವತ್ತು ನಾವು ಸ್ಮಾರ್ಟ್ ಪರ್ಫಾರ್ಮೆನ್ಸ್ ಅಪ್ರೈಸಲ್ ರಿಪೋರ್ಟ್ ಅಂದ್ರೆ PAR ವರ್ಕ್ಫ್ಲೋ ನಿರ್ವಹಣೆಯ ಸಂಪೂರ್ಣ ಜೀವನ ಚಕ್ರದ ಬಗ್ಗೆ ತಿಳ್ಕೊಳ್ಳೋಣ. ಸಿಸ್ಟಮ್ ಅನ್ನು ಹೇಗೆ ಮ್ಯಾನೇಜ್ ಮಾಡಲಾಗುತ್ತೆ ಅನ್ನೋದನ್ನ ಒಟ್ಟಿಗೆ ಎಕ್ಸ್ಪ್ಲೋರ್ ಮಾಡೋಣ. ಬನ್ನಿ ಶುರು ಮಾಡೋಣ. ನಮ್ಮ ಇವತ್ತಿನ ಈ ವಿವರಣೆಯ ಕಾರ್ಯಸೂಚಿ ಹೀಗಿದೆ. ಮೊದಲಿಗೆ PAR ವರ್ಕ್ಫ್ಲೋ ಆರಂಭಿಸೋದು, ಆಮೇಲೆ ಸ್ಟ್ಯಾಂಡರ್ಡ್ ವರ್ಕ್ಫ್ಲೋ ನಿರ್ಮಿಸೋದು, ನಂತರ ಅಸ್ತಿತ್ವದಲ್ಲಿರುವ ವರ್ಕ್ಫ್ಲೋಗಳನ್ನು ಅಪ್ಡೇಟ್ ಹಾಗೂ ಡಿಲೀಟ್ ಮಾಡೋದು ಮತ್ತು ಕೊನೆಯದಾಗಿ ಫೈನಲ್ PAR ಜನರೇಟ್ ಮಾಡೋದು. ಸರಿ, ನಮ್ಮ ಮೊದಲನೇ ವಿಭಾಗಕ್ಕೆ ಬರೋಣ. ಪಾರ್ ವರ್ಕ್ಫ್ಲೋ ಅನ್ನು ಆರಂಭಿಸೋದು. ಈ ಪ್ರಕ್ರಿಯೆಯನ್ನ ಅರ್ಥ ಮಾಡಿಕೊಳ್ಳೋ ಮುನ್ನ ನಾವೆಲ್ಲಿ ಕಸ್ಟೋಡಿಯನ್ ಅನ್ನೋ ಪ್ರಮುಖ ಪಾತ್ರದ ಬಗ್ಗೆ ತಿಳ್ಕೋಬೇಕು. ಅಸಲಿಗೆ ಕಸ್ಟೋಡಿಯನ್ ಅಂದ್ರೆ ಯಾರು? ಕಾರ್ಯಕ್ಷಮತೆಯ ಮೌಲ್ಯಮಾಪನಗಳು ಅಂದ್ರೆ ಪರ್ಫಾರ್ಮೆನ್ಸ್ ಅಪ್ರೈಸಲ್ಸ್ ಸರಿಯಾಗಿ ಜನರೇಟ್ ಆಗೋ ಹಾಗೆ ವರ್ಕ್ಫ್ಲೋಗಳನ್ನು ಕ್ರಿಯೇಟ್ ಮಾಡೋದು, ಅಪ್ಡೇಟ್ ಮಾಡೋದು ಮತ್ತೆ ನಿರ್ವಹಿಸೋ ಜವಾಬ್ದಾರಿ ಇರೋ ಸಿಸ್ಟಮ್ ಬಳಕೆದಾರರೇ ಈ ಕಸ್ಟೋಡಿಯನ್. ಸಂಪೂರ್ಣ ಪ್ರಕ್ರಿಯೆ ಇವರ ಸುತ್ತಲೇ ಸುತ್ತುತ್ತೆ. ಸಿಸ್ಟಮ್ನಲ್ಲಿ ಒಂದು ಹೊಸ ವರ್ಕ್ಫ್ಲೋ ಶುರು ಮಾಡಕ್ಕೆ ಕಸ್ಟೋಡಿಯನ್ 3 ಮುಖ್ಯ ಹೆಜ್ಜೆಗಳನ್ನು ಇಡಬೇಕಾಗತ್ತೆ. ಮೊದಲನೇದಾಗಿ ಮೆನುನಲ್ಲಿ ವರ್ಕ್ಫ್ಲೋ ಕ್ರಿಯೇಟ್ ಅಥವಾ ಅಪ್ಡೇಟ್ ಆಯ್ಕೆಗೆ ಹೋಗಬೇಕು. ಎರಡನೇದಾಗಿ ಸರಿಯಾದ ಅಸೆಸ್ಮೆಂಟ್ ಪೀರಿಯಡ್ ಅಂದ್ರೆ ಮೌಲ್ಯಮಾಪನ ಅವಧಿಯನ್ನು ಆಯ್ಕೆ ಮಾಡಬೇಕು. ಮೂರನೇದಾಗಿ ಯಾವ ಅಧಿಕಾರಿಗೆ ವರ್ಕ್ಫ್ಲೋ ರಚಿಸ್ತಾ ಇದೀವೋ ಆ ನಿರ್ದಿಷ್ಟ ಅಧಿಕಾರಿಯ ಹೆಸರನ್ನ ಸರ್ಚ್ ಮಾಡಬೇಕು. ತುಂಬಾ ಸಿಂಪಲ್ ಅಲ್ವಾ? ಇದನ್ನ ಪ್ರಾಯೋಗಿಕವಾಗಿ ನೋಡೋದಾದ್ರೆ ಡ್ರಾಪ್ ಡೌನ್ ಮೆನುನಲ್ಲಿ ಸರಿಯಾದ ಅಸೆಸ್ಮೆಂಟ್ ಪೀರಿಯಡ್ ಅನ್ನ ಆಯ್ಕೆ ಮಾಡಿ ಆ ನಂತರ ಅಲ್ಲಿ ಕಾಣೋ ನೀಲಿ ಬಣ್ಣದ ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಇದೇ ನಮ್ಮ ಮೊದಲನೇ ಹೆಜ್ಜೆ. ಸರ್ಚ್ ಮಾಡಿದ ತಕ್ಷಣ ಲಿಸ್ಟ್ನಲ್ಲಿ ಸರಿಯಾದ ಉದ್ಯೋಗಿಯನ್ನ ಬಹಳ ಎಚ್ಚರಿಕೆಯಿಂದ ಗುರುತಿಸಬೇಕು. ಆ ಉದ್ಯೋಗಿಯ ಹೆಸರಿನ ಪಕ್ಕದಲ್ಲೇ ಒಂದು ಹಸಿರು ಬಣ್ಣದ ಕ್ರಿಯೇಟ್ ವರ್ಕ್ಫ್ಲೋ ಬಟನ್ ಇರುತ್ತೆ. ಅದರ ಮೇಲೆ ಒಂದು ಕ್ಲಿಕ್ ಮಾಡಿದರೆ ಸಾಕು, ನಮ್ಮ ವರ್ಕ್ಫ್ಲೋ ನಿರ್ಮಾಣದ ಪ್ರಕ್ರಿಯೆ ಅಧಿಕೃತವಾಗಿ ಶುರುವಾಗುತ್ತೆ. ಈಗ ಮುಂದಿನ ಹಂತಕ್ಕೆ ಹೋಗೋಣ. ವಿಭಾಗ 2 ಸ್ಟ್ಯಾಂಡರ್ಡ್ ವರ್ಕ್ಫ್ಲೋ ಅನ್ನು ನಿರ್ಮಿಸುವುದು. ಈ ಸೆಟಪ್ ಪ್ರಕ್ರಿಯೆ ತುಂಬಾನೇ ವ್ಯವಸ್ಥಿತವಾಗಿದೆ. ಹಂತ 1ರಲ್ಲಿ ಉದ್ಯೋಗಿಯ ಪ್ರಸ್ತುತ ಸ್ಟೇಟಸ್ ಹಾಗೂ ಯಾವ ರೀತಿಯ ಫಾರ್ಮ್ ಬಳಸಬೇಕು ಅನ್ನೋದನ್ನ ನಮೂದಿಸಬೇಕು. ಆಮೇಲೆ ಹಂತ 2ರಲ್ಲಿ ಕಂಟಿನ್ಯೂ ಕ್ಲಿಕ್ ಮಾಡಬೇಕು. ಹಂತ 3ರಲ್ಲಿ ಸ್ಟ್ಯಾಂಡರ್ಡ್ ಸೆಟಪ್ ಓಪನ್ ಮಾಡಿ ಫೈನಲ್ ಆಗಿ ಹಂತ 4ರಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳನ್ನು ಆಯ್ಕೆ ಮಾಡಿ ಸೇವ್ ಮಾಡಬೇಕು. ಸರಿ, ಈ ಮಾಹಿತಿಯನ್ನ ಎಲ್ಲಿ ಎಂಟರ್ ಮಾಡಬೇಕು? ಸ್ಟ್ಯಾಟಸ್ ಬಾಕ್ಸ್ನಲ್ಲಿ ವರ್ಕಿಂಗ್ ಅಂತ ಮತ್ತೆ ಫಾರ್ಮ್ ಟೈಪ್ ಬಾಕ್ಸ್ನಲ್ಲಿ CPSC APAR ಫಾರ್ಮ್ ಅಂತ ಆಯ್ಕೆ ಮಾಡಬೇಕು. ಮುಂದಿನ ಹಂತಕ್ಕೆ ಹೋಗಕ್ಕೆ ಈ ಆಯ್ಕೆಗಳು ಖಂಡಿತವಾಗಿಯೂ ಇಂಪಾರ್ಟೆಂಟು. ಇದೇ ಪ್ರಮುಖ ಸೆಟಪ್ ಹಂತದಲ್ಲಿ ವರದಿ ಮಾಡುವ ಅಂದ್ರೆ ರಿಪೋರ್ಟಿಂಗ್, ಪರಿಶೀಲಿಸುವ ಅಂದ್ರೆ ರಿವ್ಯೂಯಿಂಗ್ ಮತ್ತು ಒಪ್ಪಿಕೊಳ್ಳುವ ಅಂದ್ರೆ ಅಕ್ಸೆಪ್ಟಿಂಗ್ ಅಧಿಕಾರಿಗಳಂತಹ ನಿರ್ಣಾಯಕ ಪಾತ್ರಗಳನ್ನು ಅಸೈನ್ ಮಾಡಲಾಗುತ್ತೆ. ಇಲ್ಲಿ ಪ್ರತಿಯೊಬ್ಬ ಅಧಿಕಾರಿಯನ್ನ ಸರಿಯಾಗಿ ಆಯ್ಕೆ ಮಾಡಿದ್ರೆ ಮಾತ್ರ ಮುಂದೆ ಮೌಲ್ಯಮಾಪನ ಯಾವುದೇ ತೊಂದರೆಯಲ್ಲೇ ನಡೆಯೋಕ್ ಸಾಧ್ಯ. ಅಧಿಕಾರಿಗಳನ್ನು ಸೇರಿಸುವಾಗ ಕಸ್ಟೋಡಿಯನ್ ಕೆಲಸ ಸುಲಭ ಮಾಡೋಕೆ ಸಿಸ್ಟಮಲ್ಲಿ 2 ಸೂಪರ್ ಫೀಚರ್ಗಳಿವೆ. ಮೊದಲನೇದು ಗ್ಲೋಬಲ್ ಸರ್ಚ್. ಇದರ ಮೂಲಕ ಇಡೀ ಜಾಗತಿಕ ಸಂಸ್ಥೆಯಲ್ಲಿರೋ ಯಾವುದೇ ವಿಭಾಗದ ಅಧಿಕಾರಿಯನ್ನಾದರೂ ಈಸಿಯಾಗಿ ಹುಡುಕಬಹುದು. ಎರಡನೇದು ಆಟೋ ಡೆಲಿಗೇಷನ್. ಇದು ಮುಂದಿನ ಅಪ್ರೂವಲ್ಗಳನ್ನು ಮ್ಯಾನ್ಯುಯಲ್ ಆಗಿ ಪ್ರಕ್ರಿಯೆಗೊಳಿಸೋ ವಿಶೇಷ ಅಧಿಕಾರವನ್ನ ಕಸ್ಟೋಡಿಯನ್ಗೆ ನೀಡುತ್ತೆ. ಎಲ್ಲ ಅಧಿಕಾರಿಗಳನ್ನ ನಿಯೋಜಿಸಿ ಸೇವ್ ಮಾಡಿದಾಗ ಸಿಸ್ಟಮ್ ನಮಗೊಂದು ಸಕ್ಸಸ್ ಮೆಸೇಜ್ ಕೊಡುತ್ತೆ. ಅದೇ ವರ್ಕ್ಫ್ಲೋ ಡೇಟಾ ಸೇವ್ಡ್ ಅಂಡ್ ಅಪ್ಡೇಟೆಡ್ ಸಕ್ಸಸ್ಫುಲಿ ಅನ್ನೋದು. ಈ ಮೆಸೇಜ್ ಬಂತು ಅಂದ್ರೆ ನಮ್ಮ ಸೆಟಪ್ ಪ್ರಕ್ರಿಯೆ ಯಾವುದೇ ತಪ್ಪುಗಳಿಲ್ಲದೆ ಪರ್ಫೆಕ್ಟ್ ಆಗಿ ಮುಗಿದಿದೆ ಅಂತ ಅರ್ಥ. ಈ ಹಸಿರು ಬಣ್ಣದ ಬ್ಯಾನರ್ ವರ್ಕ್ಫ್ಲೋ ಯಶಸ್ವಿಯಾಗಿ ರಚನೆಯಾಗಿದೆ ಅಂತ ಕನ್ಫರ್ಮ್ ಮಾಡುತ್ತೆ. ಕಸ್ಟೋಡಿಯನ್ ಕೆಲಸ ಸರಿಯಾದ ಹಾದಿಯಲ್ಲೇ ಇದೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಆದರೆ ಕೆಲಸದ ವಾತಾವರಣದಲ್ಲಿ ಯಾವಾಗ್ಲೂ ಎಲ್ಲವೂ ಒಂದೇ ರೀತಿ ಇರುತ್ತಾ? ಖಂಡಿತ ಇಲ್ಲ. ಇಲ್ಲೊಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ ಬರುತ್ತೆ. ಒಬ್ಬ ಉದ್ಯೋಗಿ ಬೇರೆ ಕಡೆ ವರ್ಗಾವಣೆ ಆದಾಗ ಅಥವಾ ಪ್ರಮೋಷನ್ ಪಡೆದಾಗ ಆಲ್ರೆಡಿ ಇರೋ ವರ್ಕ್ಫ್ಲೋ ಬದಲಾಯಿಸಬೇಕಾದ್ರೆ ಏನಾಗುತ್ತೆ? ಇದಕ್ಕುತ್ತರ ನಮ್ಮ ಮುಂದಿನ ವಿಭಾಗದಲ್ಲಿದೆ. ವಿಭಾಗ 3 ವರ್ಕ್ಫ್ಲೋಗಳನ್ನು ಅಪ್ಡೇಟ್ ಮಾಡೋದು ಮತ್ತು ಡಿಲೀಟ್ ಮಾಡೋದು. ಇಲ್ಲಿ ನಾವು ಗಮನಿಸಲೇಬೇಕಾದ ಒಂದು ಮುಖ್ಯ ವಿಷಯ ಅಂದ್ರೆ ಸುಮ್ಮನೆ ಅಪ್ಡೇಟ್ ಬಟನ್ ಕ್ಲಿಕ್ ಮಾಡಿದ ತಕ್ಷಣ ಸಿಸ್ಟಮ್ ಮುಂದಕ್ಕೆ ಹೋಗೋದಿಲ್ಲ. ಬದಲಾಗಿ ಅದೊಂದು ಕ್ರಿಟಿಕಲ್ ವಾರ್ನಿಂಗ್ ಡೈಲಾಗ್ ಬಾಕ್ಸ್ ತೋರಿಸುತ್ತೆ. ಒಂದು ವೇಳೆ APR ಈಗಾಗಲೇ ಜನರೇಟ್ ಆಗಿದ್ರೆ ಈಗ ಮಾಡೋ ಬದಲಾವಣೆಗಳಿಂದ ತಪ್ಪು ಡೇಟಾ ರವಾನೆಯಾಗೋ ಚಾನ್ಸಸ್ ಇದೆ ಅಂದ ಸಿಸ್ಟಮ್ ನಮಗೆ ಸ್ಪಷ್ಟವಾಗಿ ಎಚ್ಚರಿಕೆ ನೀಡುತ್ತೆ. ಈ ಅಪ್ಡೇಟ್ ಮತ್ತೆ ಡಿಲೀಟ್ ಪ್ರಕ್ರಿಯೆಗಳ ಮಧ್ಯೆ ಒಂದು ದೊಡ್ಡ ವ್ಯತ್ಯಾಸನೇ ಇದೆ.
ಅಪ್ಡೇಟ್ ಮಾಡೋದು ಸ್ವಲ್ಪ ಸಿಂಪಲ್. ಸರ್ಚ್ ಮಾಡಿ, ವಾರ್ನಿಂಗ್ ಕನ್ಫರ್ಮ್ ಮಾಡಿ, ಇನ್ಫಾರ್ಮೇಷನ್ ಎಡಿಟ್ ಮಾಡಿ ಸೇವ್ ಮಾಡ್ಬೋದು. ಆದರೆ ಡಿಲೀಟ್ ಪ್ರಕ್ರಿಯೆ ತುಂಬಾನೇ ಸ್ಟ್ರಿಕ್ಟ್. ಅಲ್ಲಿ ಡಿಲೀಟ್ ಮಾಡೋಕ್ಕೆ ಕಡ್ಡಾಯವಾಗಿ ಕಾರಣ ನಮೂದಿಸಬೇಕು, ಜೊತೆಗೆ ಅದಕ್ಕೆ ಸಪೋರ್ಟ್ ಮಾಡೋ ರೆಫರೆನ್ಸ್ ಫೈಲ್ನ ಅಪ್ಲೋಡ್ ಮಾಡಲೇಬೇಕು. ಆಡಿಟಿಂಗ್ ಪರ್ಪಸ್ಗಾಗಿ ಈ ನಿಯಮಗಳು ತುಂಬಾನೇ ಕಟ್ಟುನಿಟ್ಟಾಗಿವೆ. ಕೇವಲ ಒಂದು ಕ್ಲಿಕ್ನಲ್ಲಿ ಡೇಟಾ ಡಿಲೀಟ್ ಮಾಡೋಕೆ ಚಾನ್ಸೇ ಇಲ್ಲ. ಅಲ್ಲಿ ಸರಿಯಾದ ಕಾರಣ ಟೈಪ್ ಮಾಡಲೇಬೇಕು ಮತ್ತೆ ಅಧಿಕೃತ ದಾಖಲೆ ಅಪ್ಲೋಡ್ ಮಾಡಲೇಬೇಕು. ಫೈಲ್ ಅಪ್ಲೋಡ್ ಮಾಡಿ ಸಬ್ಮಿಟ್ ಮಾಡಿದ ಮೇಲೂ ಸಿಸ್ಟಮ್ ಸುಮ್ಮನೆ ಬಿಡಲ್ಲ. ಫೈನಲ್ ಆಗಿ ಮತ್ತೊಮ್ಮೆ ಆರ್ ಯು ಶೋರ್ ಯು ವಾಂಟ್ ಟು ಡಿಲೀಟ್ ಅಂತ ಕೇಳುತ್ತೆ. ಡೇಟಾ ಪರ್ಮನೆಂಟಾಗಿ ಡಿಲೀಟ್ ಆಗೋ ಮುನ್ನ ಬರೋ ಈ ಕೊನೆಯ ದೃಢೀಕರಣ ಆಕಸ್ಮಿಕವಾಗಿ ಆಗೋ ತಪ್ಪುಗಳನ್ನ ತಡೆಯುತ್ತೆ. ಈಗ ನಾವು ಅಂತಿಮ ಘಟ್ಟಕ್ಕೆ ಬಂದಿದ್ದೀವಿ. ವಿಭಾಗ 4, ಅಂತಿಮ PAR ಅನ್ನು ಜನರೇಟ್ ಮಾಡುವುದು. ಇಲ್ಲಿ ನಾವು ಸೆಟಪ್ ಮಾಡಿದ ಡೇಟಾವನ್ನ ನಿಜವಾದ ಟ್ರ್ಯಾಕ್ ಮಾಡಬಹುದಾದ ಡಾಕ್ಯುಮೆಂಟ್ ಆಗಿ ಕನ್ವರ್ಟ್ ಮಾಡಲಾಗತ್ತೆ. ಮೊದಲು ಜನರೇಟ್ ಮೇಲೆ ಕ್ಲಿಕ್ ಮಾಡಬೇಕು. ಆಮೇಲೆ ಬರೋ ಫಾರ್ಮಲ್ಲಿ ಬೇಸಿಕ್ ಇನ್ಫಾರ್ಮೇಷನ್ ಫಿಲ್ ಮಾಡಬೇಕು. ಆಮೇಲೆ ಒಂದು ಯುನೀಕ್ ID ಪಡೆಯೋಕೆ ಡ್ರಾಫ್ಟ್ ಕ್ಲಿಕ್ ಮಾಡಬೇಕು. ಅಂತಿಮವಾಗಿ ಒಮ್ಮೆ ಖಚಿತಪಡಿಸಿದ ಮೇಲೆ ಸಿಸ್ಟಮ್ ಆ PAR ಅನ್ನ ನೇರವಾಗಿ ಸಂಬಂಧಪಟ್ಟ ಅಧಿಕಾರಿಗೆ ಕಳಿಸುತ್ತೆ. ಇಲ್ಲಿನ ಅತಿ ಮುಖ್ಯವಾದ ಅಂಶ ಅಂದ್ರೆ ಜವಾಬ್ದಾರಿಯ ಹಸ್ತಾಂತರ. ಇಲ್ಲಿಗೆ ಕಸ್ಟೋಡಿಯನ್ನ ಮುಖ್ಯ ಟೆಕ್ನಿಕಲ್ ಜರ್ನಿ ಸಕ್ಸಸ್ಫುಲ್ ಆಗಿ ಮುಗಿಯುತ್ತೆ. ಆಮೇಲೆ ಆ ಉದ್ಯೋಗಿ PAR ಅನ್ನ ರಿಸೀವ್ ಮಾಡ್ತಾರೆ, ತಮ್ಮ ಸೆಲ್ಫ್ ಅಪ್ರೈಸಲ್ ಕಂಪ್ಲೀಟ್ ಮಾಡ್ತಾರೆ ಮತ್ತೆ ರಿಪೋರ್ಟಿಂಗ್ ಅಥಾರಿಟಿಗೆ ಅದನ್ನ ಫಾರ್ವರ್ಡ್ ಮಾಡ್ತಾರೆ. ಈ ವಿವರಣೆಯನ್ನ ಮುಗಿಸೋ ಮುನ್ನ ಒಂದ್ಸಲ ಯೋಚನೆ ಮಾಡಬೇಕಾದ ಪ್ರಶ್ನೆ ಇಲ್ಲಿದೆ. ಕಸ್ಟೋಡಿಯನ್ ಆಗಿ ಅಂತಿಮವಾಗಿ ಜನರೇಟ್ ಮಾಡುವ ಹಂತದಲ್ಲಿ ಯಾವುದೇ ಪ್ರಾಬ್ಲಮ್ ಇಲ್ಲದೆ ಪಾಸ್ ಆಗುವಷ್ಟು ನಮ್ಮ ವರ್ಕ್ಫ್ಲೋ ಸೆಟಪ್ ಸ್ಟ್ರಾಂಗ್ ಆಗಿದೆಯಾ? ನಾವಿಲ್ಲಿ ಚರ್ಚೆ ಮಾಡಿದ ಪ್ರತಿಯೊಂದು ಹಂತಗಳನ್ನು ಪರ್ಫೆಕ್ಟ್ ಆಗಿ ಫಾಲೋ ಮಾಡಿದ್ರೆ ಈ ಪ್ರಕ್ರಿಯೆ ಖಂಡಿತವಾಗಿಯೂ ಸ್ಮೂತ್ ಆಗಿರುತ್ತೆ. ಈ ವಿವರಣೆಯಿಂದ ವರ್ಕ್ಫ್ಲೋ ಮ್ಯಾನೇಜ್ಮೆಂಟ್ ಬಗ್ಗೆ ಒಂದು ಸ್ಪಷ್ಟ ಚಿತ್ರಣ ಸಿಕ್ಕಿದೆ ಅಂತ ಭಾವಿಸ್ತೀವಿ.